ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನನ್ನ ಫ್ಯಾಮಿಲಿಯೊಟ್ಟಿಗೆ ಚೆನ್ನಾಗಿದ್ದೀನಿ. ಆಂಟಿ ತುಂಬ ದಿನ ಆದಮೇಲೆ ಹಾಲ್ಟ್ ಆಗಲಿಕ್ಕೆ ಬಂದರು. ಎಸ್, ಆಂಟಿ ಹಾಗೆ ಬಂದು ಹಾಗೆ ಹೋಗ್ತಿದ್ರು ಸುಮಾರು ಸಲ. ಮೊನ್ನೆ ಅತ್ತಿಗೆಗೆ ಡೆಲಿವರಿ ಆದಾಗೂ ಕೂಡ ನೋಡಲಿಕ್ಕೆ ಬಂದಾಗೂ ಅಷ್ಟೇ ಬಂದು ಹಾಸ್ಪಿಟಲ್ಗೆ ಹೋಗಿ ಪಾಪುನ ಅತ್ತಿಗೆನ ನೋಡಿಕೊಂಡು ವಾಪಸ್ ಮನೆಗೆ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹಾಗೆ ಹೋಗಿಬಿಟ್ಟಿದ್ರು. ಉಳಿಲೇ ಇಲ್ಲ ಅವತ್ತು ಕೂಡ. ಹಾಗಾಗಿ ಹೇಗೂ ಮಕ್ಳಿಗೂ ರಜೆ ಇತ್ತು, ಅವ್ರಿಗೂ ಚಿಲ್ ಅನ್ಸತ್ತೆ ಅಂತಂದು ಅಪ್ಪಾಜಿಗೆ ಫೋನ್ ಮಾಡಿ 1-2 ಡೇಸ್ ಕರೆಸ್ಕೊಂಡಿದ್ದೆ ಆಂಟಿನ. ಈ ವಿಡಿಯೋ ಮತ್ತು ನೆಕ್ಸ್ಟ್ ವಿಡಿಯೋ ಆಂಟಿ ಬಂದಾಗಿಂದ ಹಿಡಿದು ಆಂಟಿ ಹೋಗೋವ್ರಿಗೆ ಏನೆಲ್ಲ ನಡೀತು ನನ್ನ ಫ್ಯಾಮಿಲಿನಲ್ಲಿ ಅನ್ನೋದನ್ನು ನಾನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ನನ್ನ ಮಗ ಯಾರೇ ಬರಲಿ ಫಸ್ಟ್ ಬುಕ್ ತೊಗೊಂಡು ಬರ್ತಾನೆ. ಅವನಿಗೆ ಅದೊಂದು ಫಿಕ್ಸ್ ಆಗಿಬಿಟ್ಟಿದೆ. ಅವನಿಗೆ ಓದೋದು ಮೀನ್ಸ್ ನಿಮಗೆ ಗೊತ್ತಲ್ವ, ಚಿಕ್ಕ ಮಕ್ಕಳು ಅಂದರೆ ಅವರಿಗೆ ಕಲರ್ಫುಲ್ ಫಿಗರ್ಸು ಪಿಕ್ಚರ್ಸ್ ಎಲ್ಲ ಕಂಡ್ರೆ ಇಷ್ಟ ಆಗುತ್ತೆ. ಸೊ ಅವನ್ನೆಲ್ಲ ಬುಕ್ಸ್ಗಳನ್ನ ತೊಗೊಂಡು ಬಂದುಬಿಡ್ತಾನೆ. ಯಾರೇ ಬಂದ್ರೂ ಓದಿಸಿ ಅಂತ ಹೇಳಿ ಓದೋಣ ಅಂತ ಹೇಳ್ತಾನೆ ಅವನು ಬುಕ್ಸ್ ತೊಗೊಂಬಂದು. ಹಾಗೆಯೇ ಆಂಟಿ ಬಂದರೂ ಕೂಡ ಅವನು ಅದನ್ನೇ ಮಾಡ್ತಿದ್ದ. ಜಸ್ಟ್ ಯು ಸಿ. ಆಂಟಿ ಬಂದರು ಇವಾಗ ಊರಿಂದ ಬಂದು ಟೀ ಎಲ್ಲ ಕುಡಿದು ಕೂತಿದ್ದಾರೆ. ಅವ್ರ ಮೊಮ್ಮಗ ಫಸ್ಟು ಹೋಗಿ ಬುಕ್ಸ್ ಕೊಟ್ಟಿದ್ದಾನೆ. ಕಲ್ತಿದ್ದಾನಲ್ಲ, ಅವ್ನು ಹೇಳಲಿಕ್ಕಿರ್ಬೇಕು. ಪಾಪು ಹೇಳು, ಏನೇನಿದೆ ಅಲ್ಲಿ ತೋರಿಸು. ಏನದು? ಏನು ಅಲ್ಲಿ ಆ್ಯಪಲ್ ಎಲ್ಲಿದೆ ತೋರಿಸು. ಆ್ಯಪಲ್ ಹಾಂ ತೋರಿಸು. ಆ್ಯಪಲ್ ವೆರಿ ಗುಡ್. ಬನಾನಾ ವೆರಿ ಗುಡ್. ಆರೆಂಜ್ ಗುಡ್. ಗ್ರೇಪ್ಸ್ ಓಕೆ. ಕಸ್ಟರ್ಡ್ ಆ್ಯಪಲ್ ವೆರಿ ಗುಡ್. ಪೇರ್ ವಾವ್. ಚೆರ್ರಿ ಸ್ಟ್ರಾಬೆರಿ ಶಬಾಷ್ ಗುಡ್. ಹಾಂ, ಅಮ್ಮಮ್ಮಂಗೆ ಯಾವ ಫ್ರೂಟ್ ಇಷ್ಟ ಕೇಳು. ಯಾವ್ದು ಇಷ್ಟ ನಿಮಗೆ ಕೇಳು. ಆಂಟಿ ನಿಮಗೆ ಯಾವ ಫ್ರೂಟ್ ಇಷ್ಟ ಅಂತಾನೆ. ನೋಡಲ್ಲಿ ಅಮ್ಮಮ್ಮಗೆ ಆ್ಯಪಲ್ ಇಷ್ಟ. ಲಿಯೋಗ ಆಂಟಿ ಆ್ಯಪಲ್ ಭಾರಿ ಇಷ್ಟ. ಬಂಗಾರ ನಿನಗೆ ಯಾವ ಇಷ್ಟ? ಪಾಪು ನಿನಗೆ ಯಾವ ಫ್ರೂಟ್ ಇಷ್ಟ ಮಗನೇ? ಪಾಪು ನಿಂಗೆ ಯಾವ ಫ್ರೂಟ್ ಇಷ್ಟ? ಯಾವುದು? ಗ್ರೇಪ್, ಆ್ಯಪಲ್, ಯಾವುದು? ಗ್ರೇಪ್ಸ್ ಇಷ್ಟನಾ? ಅವ್ನು ಕರೆಕ್ಟಾಗಿ ತೋರಿಸಿದಂಟಿ. ಅವನಿಗೆ ತುಂಬ ಇಷ್ಟ ಗ್ರೇಪ್ಸು ಮತ್ತು ವಾಟರ್ಮೆಲನ್ ಇಲ್ಲ ಅಲ್ಲ ಅಲ್ಲಿ. ಏನಪ್ಪ? ಪೈನಾಪಲ್. ಚೀತಾ ಎಲ್ಲಿದೆ? ಚೀತಾ ತೋರಿಸು, ಕರೆಕ್ಟಾಗಿ ತೋರಿಸ್ಬೇಕು ನನಗೆ. ಓಕೆ. ಎಲಿಫೆಂಟ್. ಹಾಂ. ರೈನೋ ಗುಡ್. ಲಯನ್. ಫಿಶ್ ಫ್ರೈ ಮಾಡೋಕ್ಕೆ ಇವಾಗ 1 ಕಿಲೋ ಫಿಶ್ ತೊಗೊಂಡಿದ್ದೀನಿ. ಅದು ಸ್ಲೈಸಸ್ ಆಗಿ ಕಟ್ ಮಾಡಿಸ್ಕೊಂಡ್ಬಂದಿದ್ದಾರೆ. ಎಸ್, ಇವಾಗ ಅದನ್ನು ಮಸಾಲ ರೆಡಿ ಮಾಡ್ಕೋಬೇಕಲ್ಲ, ಅದು ಫಿಲ್ ಅಪ್ ಮಾಡೋಕ್ಕೆ. ಅದಕ್ಕೆ ಈಗ 2 ಫಿಶ್ ಫ್ರೈ ಮಸಾಲ ಹಾಕ್ಕೊಂಡಿದ್ದೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿಕೊಂಡು, ಯಾಕೆಂದರೆ ಮಸಾಲದಲ್ಲೂ ಇರುತ್ತೆ. ಅದ್ರ ಜೊತೆಯಲ್ಲಿ ಖಾರದ ಪುಡಿ ಎಷ್ಟು ಬೇಕು ಅಷ್ಟು, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಟರ್ಮೆರಿಕ್, ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಫಸ್ಟು ಒಂದು ಮಿಕ್ಸ್ ಕೊಡೋಣ. ಇಲ್ಲಿ ಒಂದು ಸೈಡಲ್ಲಿ ಮೊದಲೇ ನಾನು ಹುಣಸೆ ಹಣ್ಣನ್ನು ನೆನೆಗೆ ಇಟ್ಟಿದ್ದೆ, ಹುಣಸೆ ಹಣ್ಣು ಹಾಕಲಿಕ್ಕೆ. ಇವಾಗ ಆ ಹುಳಿ ತೊಗೊಂಡು ಈಗ ಮಿಕ್ಸ್ ಮಾಡಿದ್ವಲ್ಲ ಈ ಮಸಾಲಾಗೆ ಹಾಕಿ ಕಲಿಸ್ಬಿಡೋಣ. ಎಸ್, ಇವಾಗ ಆ ಹುಣಸೆ ಹಣ್ಣನ್ನು ಚೆನ್ನಾಗಿ ಅದು ಮ್ಯಾಶ್ ಮಾಡಿಕೊಂಡು ಅದರದ್ದು ಹುಳಿ ಎಲ್ಲ ಇದಕ್ಕೆ ಹಾಕಿ ಕಲಿಸ್ಕೊಂಬಿಡೋಣ. ಇವಾಗ ಆ ಹುಣಸೆ ಹಣ್ಣಿಂದು ರಸ ಎಲ್ಲ ತೆಗೆದ್ರು. ಇವಾಗ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿ ಏನಿಲ್ಲ, ಜಸ್ಟು ಫಿಶ್ ಫ್ರೈ ಮಸಾಲ ಆ್ಯಂಡ್ ಉಪ್ಪು, ಖಾರ, ಅರಿಶಿಣ ಪುಡಿ, ಹುಣಸೆ ಹಣ್ಣಿಂದು ರಸ. ನಾನು ಕೆಲವೊಂದು ಸಲ ಹೆಂಗೆ ಮಾಡ್ತೀನಿ ಅಂದರೆ ಫಿಶ್ ಫ್ರೈ ಮಸಾಲ ಹಾಕಲ್ಲ, ಡೈರೆಕ್ಟ್ ಅರಿಶಿಣ ಪುಡಿ, ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಚಿರೋಟಿ ರವೆ, ಹುಣಸೆ ಹುಳಿ ಇಷ್ಟನ್ನು ಮಾತ್ರ ಹಾಕಿ ಕಲಸಿ ಮಾಡ್ತೀನಿ. ಇವತ್ತು ಈ ಥರ ಮಾಡ್ತಾಯಿದ್ದೀನಿ, ಇದನ್ನು ಶೇರ್ ಮಾಡ್ತೀನಿ. ಆ ರೆಸಿಪಿ ಕೂಡ ಇನ್ನೊಂದು ಸಲ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇವಾಗ ಅದನ್ನು ಹುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಪೌಡ್ರು, ಉಪ್ಪು, ಖಾರ ಮತ್ತು ಅರಿಶಿಣ, ಇದು ಹುಳಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಲಿ. ಆ ಟೈಪಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಟೈಮಲ್ಲೇ ಒಂದು ಸಲ ನೀವು ಚೆಕ್ ಮಾಡ್ಕೊಂಬಿಡಿ ಉಪ್ಪು ಖಾರನ ಹೇಗೆ ಅಂತ, ಕರೆಕ್ಟ್ ಇದೆಯಾ ಹೇಗೆ ಅಂತ ಚೆಕ್ ಮಾಡಿ. ಮತ್ತು ಹಸ್ಬೆಂಡ್ ಹತ್ರ ಮಾಡಿಸ್ತೀರಾ ನೀವು ಮಾಡಲ್ಲ ಅಂತೆಲ್ಲ ಕಮೆಂಟ್ ಮಾಡಬೇಡಿ ದಯವಿಟ್ಟು. ಬಿಕಾಸ್ ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ಪಾಪುಗೆ, ಸೊ ಅವನನ್ನು ಕಣ್ಣು ಎಲ್ಲ ಮುಟ್ಟಬೇಕಾಗತ್ತಲ್ಲ, ಆ ರೀಸನ್ನಿಗೆ ನನ್ನ ಹಸ್ಬೆಂಡ್ ಕೂಡ ಬೇಡ ನಾನೇ ಅದನ್ನು ಕಲಿಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ.
ಇವಾಗ ಈ ಕಲಸಿರೋಂಥ ಪೇಸ್ಟ್ ಇತ್ತಲ್ಲ, ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲ, ಆ ಮಸಾಲಾಗೆ ಕ್ಲೀನಾಗಿ ನೀಟ್ ಮಾಡಿ ಇಟ್ಕೊಂಡಿರೋಂಥ ಫಿಶ್ ಸ್ಲೈಸಸ್ನ ಹಾಕಿ ನೀಟಾಗಿ ಅದನ್ನು ಕೋಟ್ ಮಾಡಬೇಕು. ಕೋಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಡಬೇಕು. ಎಲ್ಲದನ್ನು ನಾವೀಗ ಕಲಿಸ್ತೀವಿ ಅದರೊಟ್ಟಿಗೆ. ತಿರುಗು ಒಂದ್ಸಲ ಲಿನೋ ಹಾಯ್ ಹೇಳೋಗು. ಹಾಂ ಬಾಯ್. ಅಮ್ಮಮ್ಮ ಬಂದಿದ್ದಾರೆ ಅಂತ ಹೇಳು. ಅಮ್ಮಮ್ಮ ಬಂದಿದ್ದಾರೆ. ಅಮ್ಮಮ್ಮ ಬಂದಿರೋ ಖುಷಿ ಆವಾಗಲೇ ನೋಡಿದ್ರಲ್ಲ ಆಂಟಿ ಬಂದ ತಕ್ಷಣ ಹೆಂಗೆ ಮಾಡ್ದ ಅಂತ ಎಲ್ಲ ಪೂರ ಓದಿ ಹೇಳ್ಕೊಟ್ಟಲ್ಲಿ. ಹಾಂ ಆಂಟಿಗೆ ಒಂದು ಸಲ ಎಲ್ಲ ಒಂದೊಂದೇ ನೀಟಾಗಿ ಕಲಿಸ್ಕೊಳ್ಳೋದು. ಏನು ಪಾಪ ತಬ್ಲ ಬಂದಿದೆ? ಎಲ್ಲಿ? ಹೌದಾ? ಅಲ್ಲಿ ಬಂದಿತ್ತಾ ತಬ್ಲಾ? ಹೋಯ್ತಾ? ಎಲ್ಲಿ ಟಿ ವಿಲಿ ಬಂದಿತ್ತಾ? ಏನು ಬಂದಿತ್ತು? ಏನು ಬಂದಿತ್ತಮ್ಮ? ಬಗನ್ ಕಟ್ಟೆ ಬಂದಿತ್ತಾ? ಓಕೆ. ಏನು ಬಂದಿತ್ತು? ಏನು? ಅಲ್ಲೊಂದು ಹುಳ ಬಂದಿದೆ ಬೀಟಲ್ಲ, ಅದಕ್ಕೆ ಹೆದರ್ತಿದ್ದಾನೆ. ಮಿಡ್ತೆ ಅಂತೀವಲ್ಲ ಅದು. ಬಾ ಇಲ್ಲಿ, ಬಾ ಹತ್ರ. ಬಂತು 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 ಹುಳ ಬಂತು. ಹತ್ರ ಬಾ ಜೀವ, ಹತ್ರ ಬಾ. ಬರಲ್ಲಮ್ಮ, ಎತ್ತಾಡಲ್ಲಮ್ಮ ಅದು. ಅಲ್ಲಿ ಒಂದು ಬೀಟಲ್ ಬಂದಿತ್ತು, ಮಿಡ್ತೆ ಅಂತೀವಲ್ಲ ಅದು, ಅದಕ್ಕೆ ಹಂಗೆದ್ರಿ ಹೋಗಿದ್ದಾನೆ ಆ ಕಡೆ. ಏ ಕಳ್ಳ ಬಂತು 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 ಪಾಪ ಬಂತು. ನಾ ಮುಟ್ಟಲ್ಲಪ್ಪ, ಗಲ್ಲಿ ನಾ ಮುಟ್ಟಲ್ಲಪ್ಪ. ಅವ್ರ ಡ್ಯಾಡಿ ಕಾಲೇಜಿಗೆ ಹೋದಾಗ ಆರಾಮ್ ಇರ್ತಾನೆ ಮಗ. ಅವ್ರು ಇದ್ರು ಅಂದ್ರೆ ಮುಗೀತು. ಎತ್ಕೋ ಎತ್ಕೋ ಲೀನಾ. ಡಿಶುಮ್ ನೀ ಮಾಡು. ಎಸ್, ಎಲ್ಲವಕ್ಕೂ ಈಗ ಕೋಟಿಂಗ್ ಮಾಡಿ ಆಯಿತು. ಅದೆಲ್ಲ ಒಂದು 20 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಓಕೆ. ಕೆಲವೊಬ್ಬರೆಲ್ಲ ಫ್ರಿಜ್ಜಲ್ಲಿ ಇಟ್ಟು ತೆಗಿತಾರೆ, ಹಾಫ್ ಆನ್ ಅವರ್ 20 ಮಿನಿಟ್ ಹಿಂಗೆ. ನಾನು ಇಡಲ್ಲ, ಹಾಗೆ ಓಪನ್ ಬಿಟ್ಬಿಡ್ತೀನಿ. ಅದು ಲಿಡ್ ಕ್ಲೋಸ್ ಮಾಡೋದು ಬೇಡ. ಓಕೆ, ಅದಕ್ಕೇನು ಕ್ಲೋಸ್ ಮಾಡೋದು ಬೇಡ, ಹಾಗೆ ಬಿಟ್ಬಿಡೋಣ. ಅದು ಏರೊಟ್ಟಿಗೆ ಸ್ವಲ್ಪ ಡ್ರೈ ಅಪ್ ಆಗುತ್ತೆ, ಆಮೇಲೆ ಅದನ್ನು ಫ್ರೈ ಮಾಡೋಣ. ಈಗ ನಾನು ಒಂದು 20 ಮಿನಿಟ್ಸ್ ಇದನ್ನು ಹಾಗೆ ಬಿಡ್ತೀನಿ. ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ, ಬಾಂಬೆ ರವೆ ಅಂತ ಹೇಳ್ತೀವಲ್ಲ ಅದು. ಯಾಕೆ ಅಂದರೆ ಆ ಕೋಟ್ ಮಾಡಿರೋಂಥ ಫಿಶ್ನ ಇದರಲ್ಲಿ ಅದ್ದಿ ಜಸ್ಟ್ ಶಾಲೋ ಫ್ರೈ ಮಾಡೋದು. ನೀವು ಡೀಪ್ ಫ್ರೈ ಕೂಡ ಮಾಡ್ಬೋದು, ನಾನು ಶಾಲೋ ಫ್ರೈ ಮಾಡ್ತೀನಿ. ಎಸ್, ಬಾಣಲೆ ಕೂಡ ಬಿಸಿ ಆಗಿದೆ. ಆಯಿಲ್ ಹಾಕ್ತೀನಿ ಇವಾಗ. ಫುಲ್ ಆಯಿಲ್ ಗ್ರೀಸ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಡೀಪ್ ಫ್ರೈ ಮಾಡಲ್ಲಲ್ವಾ. ಹಾಗೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಆಯಿಲ್. ಸ್ವಲ್ಪ ಎಲ್ಲ ಕಡೆನೂ ಗ್ರೀಸ್ ಮಾಡೋಣ. ಎಸ್, ಎನಫ್. ಇಷ್ಟು ಸಾಕು. ಬೇಕಂದರೆ ಮತ್ತೆ ಮೇಲೆ ಹಾಕ್ತೀವಲ್ವ, ಸೊ ಇಟ್ಸ್ ಎನಫ್. ಯಾ, ಬಿಸಿ ಆಗಿದೆ. ಇವಾಗ ಫಿಶ್ನ ಹಾಕ್ತಾ ಹೋಗೋಣ. ಎಸ್, ಬಾಳೆ ಕೂಡ ಬಿಸಿ ಆಯಿತು. ಇವಾಗ ಫಿಶ್ನ ಒಂದೊಂದೇ ಆಗಿ ರವಾನಲ್ಲಿ ಜಸ್ಟ್ ಹೀಗೆ ಡಿಪ್ ಮಾಡಿ ಎರಡು ಕಡೆ ಟಚ್ ಆಗಲಿ. ಆ್ಯಂಡ್ ಒಂದು ವಿಷಯ, ವೆಜಿಟೇರಿಯನ್ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ವೀಡಿಯೋಸ್ನ ದಯವಿಟ್ಟು ಸ್ಕಿಪ್ ಮಾಡಿ. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಯಾರಾದರೂ ನೋಡ್ತಿದ್ರೆ ಒಮ್ಮೆ ಟ್ರೈ ಮಾಡಿ. ಎಸ್, ಹೀಗೆ ಎಲ್ಲ ಚಿರೋಟಿ ರವೆ, ಅಲ್ಲಿ ಬಾಂಬೆ ರವೆ ಅಂತ ಹೇಳ್ತೀವಲ್ಲ, ಸೆಮೋಲಿನ ಅಂತೀವಲ್ಲ ಅದು. ಇದು ಅದರಲ್ಲಿ ಪೂರ ಅದ್ಬಿಟ್ಟು ಎಣ್ಣೆ ಹಾಕಿಟ್ಟಿದ್ದೀವಲ್ಲ ಆಲ್ರೆಡಿ, ನೀಟಾಗಿ ಒಂದೊಂದನ್ನೇ ಸೆಟ್ ಮಾಡ್ತಾ ಹೋಗೋಣ. ಓಕೆ, ಎಲ್ಲ ಕರೆಕ್ಟಾಗಿ ಪೂರ ಅದ್ರದ್ದು ಫುಲ್ಲು ರವೆ ಪೂರ ಮಸಾಲಾಗೂ ಕೂಡ ಅಂಟಬೇಕು ಹಾಗೆ. ಇಲ್ಲಾಂದರೆ ಆ ತವಕ್ಕೆ ಅಂಟ್ಬಿಡುತ್ತಲ್ಲ ಮಸಾಲ. ಸೊ ಇದು ಜಸ್ಟ್ ಫಾರ್ ಕೋಟಿಂಗ್ ಇದು ಹಾಗೆ. ಎಸ್, ಹಿಂಗೆ ಮಾಡಿ ಒಂದೊಂದೇ ಸೆಟ್ ಮಾಡ್ತಾ ಹೋಗ್ತೀನಿ ನಾನು, ಆಮೇಲೆ ತೋರಿಸ್ತೀನಿ. ಎಸ್, ಇವಾಗ ಒಂದೊಂದೇ ಕೋಟ್ ಮಾಡಿ ಹಾಕಿದೆ. ಅದ್ರ ಮೇಲೆ ಒಂದು ಸ್ವಲ್ಪ
ಆಯಿಲನ್ನು ಹಾಕೋಣ. ಹಾಕಿ ಇದನ್ನು ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ, ಫ್ಲೇಮು ಮೀಡಿಯಮ್ ಟು ಲೋನೇ ಇರಲಿ, ಓಕೆ, ಹೈ ಬೇಡ. ಹಾಂ, ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಒಂದು 5 to 7 ಮಿನಿಟ್ಸ್ ಹೀಗೆ ಇರಲಿ. ಆಮೇಲೆ ಇದನ್ನು ತಿರುಗಿಸೋಣ. ಆ್ಯಂಡ್ ಫಿಶ್ ಉಂಟಲ್ಲ, ಇದರಲ್ಲಿ omega-3 ಫ್ಯಾಟಿ ಆ್ಯಸಿಡ್ ಆ್ಯಂಡ್ ವಿಟಮಿನ್ ಎ ಇರುತ್ತೆ. ಇದು ನಮ್ಮ ಸ್ಕಿನ್ಗೆ, ಹೇರ್ಗೆ ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು. ಸೊ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಕನ್ಸ್ಯೂಮ್ ಮಾಡಿ ಇದನ್ನು. ಮಕ್ಕಳಿಗೂ ಕೊಡಿ, ಶಾರ್ಪ್ನೆಸ್ ಜಾಸ್ತಿ ಆಗುತ್ತೆ. ಗೊತ್ತಿದೆ ನಿಮಗೆ, ಮಂಗಳೂರವರು, ಉಡುಪಿಯವರು ಎಲ್ಲ ತುಂಬ ಶಾರ್ಪ್ ಇರ್ತಾರೆ ಅಂತ ಹೇಳ್ತೀವಿ ಅಲ್ಲ ನಾವು. ಎಲ್ಲ ನೀಟು ಎಲ್ಲದರಲ್ಲೂ ಫಸ್ಟ್ ಬರ್ತಾರೆ, ಹಾಗೆ ಹೀಗೆ ಮಾತಾಡ್ತೀವಿ. ರೀಸನ್ ಈಸ್ ಓನ್ಲಿ ಫಿಶ್, ನಿಮಗೆ ಗೊತ್ತಿದೆ ಅದು. ಸೊ ಫಿಶ್ನ ಮಕ್ಕಳಿಗೂ ಕೂಡ ಕೊಡಿ, ತುಂಬ ಹೆಲ್ದಿ. ಮಕ್ಕಳು ಕೂಡ ಶಾರ್ಪ್ ಆಗ್ತಾರೆ, ಮತ್ತು ಅವ್ರ ಕಣ್ಣು, ಚರ್ಮ ಮತ್ತು ಕೂದಲಿಗೂ ಕೂಡ ಒಳ್ಳೆಯದು. ಎಸ್, ಇವಾಗ ಅದನ್ನು ತಿರುಗಿಸೋಣ ನಾವು. ಓಕೆ, ಟರ್ನ್ ಮಾಡೋಣ. ಒಂದ್ಸಲ ಹೀಗೆ ಟರ್ನ್ ಮಾಡ್ತೀನಿ. ಎಸ್, ಇದು ಹೀಗೆ ಇರಲಿ. ಇದ್ರ ಮೇಲೆ ಮತ್ತೊಮ್ಮೆ ಸ್ವಲ್ಪ ಆಯಿಲನ್ನು ಹಾಕೋಣ. ಹಾಕಿ ಪೂರ ಗೊತ್ತಾಗುತ್ತಲ್ಲ ನಿಮಗೆ, 2 ಸೈಡು ಪೂರನೇ ಇದಾಗಬೇಕು. ಅರೌಂಡ್ ನಾನು ಹೇಳ್ತಿದ್ದೀನಿ, ಅರೌಂಡ್ 20 ಮಿನಿಟ್ಸ್ ಬೇಕು ಒಂದು ಸೆಟ್ ಆಫ್ ಫಿಶಸ್ಸು ಫ್ರೈ ಆಗಲಿಕ್ಕೆ. ಏಕೆಂದರೆ ಇದು ಫುಲ್ ಹೈ ಹಿಟ್ ಮಾಡೋದಲ್ಲ, ಅವಾಗೇನಾಗುತ್ತೆ, ಫುಲ್ ಬ್ಲ್ಯಾಕ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಲೋ ಟು ಮೀಡಿಯಮ್ ಇಟ್ಕೊಳ್ಳಿ. ನಾನು ಮಾಡೋ ಮೆಥಡನ್ನು ಹೇಳ್ತಾ ಇದ್ದೀನಿ. ನನಗಿಂತ ಎಕ್ಸ್ಪರ್ಟ್ಗಳು ಕೂಡ ಮಾಡ್ತಾರೆ ಅನಿಸುತ್ತೆ, ಬಟ್ ನಾನು ಮಾಡೋ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಅರೌಂಡ್ 20 ಮಿನಿಟ್ಸ್ ಬೇಕು ಒಂದು ತವಾದಲ್ಲಿರುವಂಥ ಫಿಶಸ್ ಫ್ರೈ ಆಗಲಿಕ್ಕೆ. 20 ಮಿನಿಟ್ಸ್ ಬೇಕು. ಲೋ ಟು ಮೀಡಿಯಮ್ ಇಟ್ಕೊಳ್ಳಿ, ನಿಧಾನಿಸೆ ಮಾಡಿ ಫ್ರೈ ಚೆನ್ನಾಗಾಗತ್ತೆ. ಓಕೆ, ನಾನು ಫೈನಲಿ ಆಮೇಲೆ ತೋರಿಸ್ತೀನಿ. ಇವಾಗ ಅರೌಂಡ್ ಒಂದು 20 ಮಿನಿಟ್ಸ್ ಆಯಿತು. ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಆಯ್ತು ಅನ್ಸುತ್ತೆ. ಅದ್ರ ಬಿಫೋರು ಕೂಡ ನಾನು ಅದನ್ನು ತಿರುಗಿಸಿದ್ದೀನಿ. ಓಕೆ, ಒಂದು 2 to 3 ಟೈಮ್ಸ್ ತಿರುಗಿಸಿದ್ದೀನಿ ನಾನು. ಎಸ್, ಹಿಂಗಾಯಿತು. ಇದು ಇಷ್ಟು ಫೈನಲ್ ಸಾಕು. ಇಷ್ಟಾದರೆ ಫಿಶ್ ಪರ್ಫೆಕ್ಟಾಗಿ ಫ್ರೈ ಆಗಿರುತ್ತೆ. ಇಷ್ಟ ಆದ ತಕ್ಷಣ ತೆಗೀರಿ. ಇದಕ್ಕೆ ಲೆಮನ್ ಮತ್ತು ಆನಿಯನನ್ನು ಹಾಕ್ಕೊಂಡು ತಿಂದರೆ ಸೂಪರಾಗಿರೋ ಫಿಶ್ ಫ್ರೈ ರೆಡಿ ಆಗುತ್ತೆ. ಆಮೇಲೆ ನಾನು ಸರ್ವ್ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ಎಸ್, ಇವಾಗ ಊಟ ಮಾಡಬೇಕು. ಎಲ್ಲ ರೆಡಿ ಆಗಿದೆ. ಎಸ್, ಇವಾಗ ಎಲ್ಲ ಊಟ ಮಾಡಬೇಕು. ಇಲ್ಲಿ ಫಿಶ್ ಫ್ರೈ ಆ್ಯಂಡ್ ಫಿಶ್ ಎಗ್ ಕರ್ರಿ. ಇದು ಫಿಶ್ ಎಗ್ ಕರ್ರಿ, ಇದು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ರೆಸಿಪಿ ಏನಾದರೂ ಬೇಕಂದರೆ. ಆ್ಯಂಡ್ ಇಲ್ಲಿ ರೊಟ್ಟಿ ಆ್ಯಂಡ್ ಹಿಯರ್ ಫಿಶ್ ಸಾಂಬಾರ್ ಆ್ಯಂಡ್ ಫೈನಲಿ ರೈಸ್. ಇಷ್ಟು ಇವತ್ತಿಂದು ಡಿನ್ನರ್ ಮೆನು. ಊಟ ಮಾಡ್ತೀವಿ ಎಲ್ಲರೂ ಕೂಡ. ಇಲ್ಲಿ ಗುಂಡಮ್ಮ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ, ಅವ್ಳದ್ದು ಊಟ ಆಯಿತು. ಅದು ಆನಿಯನ್ ಅದನ್ನೆಲ್ಲ ಬಿಡಿಸ್ಕೊಡ್ತಿದ್ದಾಳೆ. ಇಷ್ಟೆಲ್ಲ ಇವತ್ತಿಂದು ರೆಸಿಪಿ. ಎಸ್, ಊಟ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಮ್ಮ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲಿಯೋ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೋವಂಥ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಮತ್ತೆ ನನ್ನ ಕುಟುಂಬದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.